ಹಲೋ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾರಾಮ್ಸ್ ವರ್ಲ್ಡ್. ಸೊ ಇದು ರೀಸೆಂಟ್ ವಿಡಿಯೋ ಅಲ್ಲ, ಇದು ಸ್ವಲ್ಪ ಹಳೆ ವಿಡಿಯೋ. ಸೊ ನಾವು ಮಂಗಳೂರಿಗೆ ಟ್ರಿಪ್ ಹೋಗಿದ್ವಿ. ಸೊ ನಾವು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ದೀವಿ ಅಂತ ಈ ವ್ಲಾಗಲ್ಲಿ ನಾನು ಆ್ಯಕ್ಚುಲಿ ಎಲ್ಲನೂ ಶೂಟ್ ಮಾಡಿದ್ದೀನಿ. ಸೊ ಫಸ್ಟ್ ನಾವು ಹೋಗಿದ್ದು ಶಿರಾಡಿ ಘಾಟಿಂದ ಮಂಗಳೂರಿಗೆ, ಡೈರೆಕ್ಟ್ ಹೋಗಿದ್ದು ಮಂಗಳೂರಿಗೆ. ಸೊ ನೋಡಿ, ಇದು ಶಿರಾಡಿ ಘಾಟು. ಆ್ಯಂಡ್ ಆವಾಗ ಮಳೆ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು ವೆದರ್. ಆ್ಯಂಡ್ ನನಗೆ ವೆದರ್ ಈ ಥರ ಇದ್ದಾಗ ಅಥವಾ ರೈನಿ ಸೀಸನಲ್ಲಿ ಘಾಟ್ಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು. ಸೊ ನನ್ನ ಹಸ್ಬೆಂಡ್ ಅದನ್ನ ಫುಲ್ಫಿಲ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾ ಹೇಳಿದ ತಕ್ಷಣ ಅವ್ರನ್ನ ಕರ್ಕೊಂಡು ಹೋದರು. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಈ ಥರ ರೈನಿ ಸೀಸನಲ್ಲಿ ಅಥವಾ ಸ್ವಲ್ಪ ವಿಂಟರ್ ಟೈಮಲ್ಲಿ ಘಾಟ್ ಸೆಕ್ಷನ್ನು ಅಥವಾ ಈ ಥರ ಮಲೆನಾಡು ಕಡೆ ಹೋದರೆ ನಿಮಗೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ತಣ್ಣೀರ್ಬಾವಿ ಬೀಚ್ಗೆ. ಡೈರೆಕ್ಟ್ ಮಂಗಳೂರಿಗೆ ಹೋದ ತಕ್ಷಣ ನಾವು ಮಚ್ಲಿಯಲ್ಲಿ ಊಟ ಮಾಡಿ ನಾವು ವಿಸಿಟ್ ಮಾಡಿದ್ದು ತಣ್ಣೀರ್ಬಾವಿ ಬೀಚ್. ಆ್ಯಂಡ್ ನನಗೆ ಮೌಂಟೇನ್ಗಳಿಗಿಂತ ಬೀಚ್ ತುಂಬಾ ಇಷ್ಟ ಆಗುತ್ತೆ. ಏನೋ ಗೊತ್ತಿಲ್ಲ, ಬೀಚಲ್ಲಿ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ರೆ ಏನೋ ತುಂಬಾ ಇಷ್ಟ ಆಗುತ್ತೆ. ನೀವು ಕಂಪ್ಲೀಟ್ ವಿಡಿಯೋಲಿ ತುಂಬ ಬೀಚ್ ಫುಟೇಜಸ್ನ ನೋಡ್ತೀರಾ. ಸೊ ನೀವು ಅನ್ಕೋಬೋದು ಏನು ಇವಳು ಇಷ್ಟು ಬೀಚ್ ಫೋಟೋಸ್ ಹಾಕಿದ್ದಾಳೆ ಅಂತ. ಬಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ಬೀಚ್. ಆ್ಯಂಡ್ ಏನೋ ಒಂಥರ ಕಾಮಾಗಿರುತ್ತೆ. ಆ್ಯಂಡ್ ನೀವು ಎಲ್ಲ ಯೋಚನೆನ ಮರೆತುಬಿಟ್ಟು ಆ ನೀರು ನೋಡ್ತಾ ಇದ್ದರೆ ನಿಮ್ಗೇನೋ ಒಂಥರ ಪೀಸ್ಫುಲ್ ಇರುತ್ತೆ. ಅಲ್ಲಿಂದ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಕಟೀಲು ದುರ್ಗಾಪರಮೇಶ್ವರಿ ಟೆಂಪಲ್ಗೆ. ಆಬ್ವಿಯಸ್ಲಿ ಒಳಗಡೆ ನಾನು ವಿಡಿಯೋ ಮಾಡಿಲ್ಲ. ಸೊ ಈ ಟೆಂಪಲ್ ನನಗೆ ನನ್ನ ಹಸ್ಬೆಂಡ್ ಇಬ್ರಿಗೂ ತುಂಬಾ ಈ ಟೆಂಪಲ್ ಇಷ್ಟ. ಸೊ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ನಾವು ತುಂಬ ಸರಿ ಈ ಟೆಂಪಲ್ನ ವಿಸಿಟ್ ಮಾಡಿದ್ದೀವಿ. ಆ್ಯಂಡ್ ನೋಡಿ, ಅಲ್ಲಿ ನದಿ ಯಾವ ಇದಕ್ಕೆ ತುಂಬಿ ಹರಿತಾ ಇತ್ತು ನದಿ. ಸೊ ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಒಂಥರ ಡಿವೈನ್ ಫೀಲಿಂಗ್ ನಿಮಗೆ ಆ ಕಡೆ ಎಲ್ಲ ಟೆಂಪಲ್ಗಳಿಗೆ ಹೋದರೆ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ ನಿಮಗೆ. ಇಲ್ಲಿ ಟೆಂಪಲ್ಗಳಿಗಿಂತ ಬ್ಯಾಂಗ್ಳೂರಲ್ಲಿರೋ ಟೆಂಪಲ್ಗಳಿಗೂ ಅಲ್ಲಿರೋ ಟೆಂಪಲ್ಗಳಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಿಮಗೇನೋ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಅದು. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಫುಲ್ ಟೆಂಪಲಲ್ಲಿ. ಸೊ ಇದು ಟೆಂಪಲ್. ನೆಕ್ಸ್ಟ್ ನಾವು ಹೋಗಿದ್ದು ಬಪ್ಪನಾಡು ದುರ್ಗಾಪರಮೇಶ್ವರಿ ಟೆಂಪಲ್ಗೆ. ಸೊ ನೀವು ಇದನ್ನ ನೋಡ್ಬೋದು. ಈ ಟೆಂಪಲ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ನಾವು ಯಾವತ್ತೂ ಈ ಟೆಂಪಲ್ಗೆ ಹೋಗಿರಲಿಲ್ಲ ಮುಂಚೆನೂ. ಮಂಗಳೂರಿಗೆ ನಾನು ತುಂಬ ಸರಿ ವಿಸಿಟ್ ಮಾಡಿದ್ದೀನಿ. ಬಟ್ ಈ ಟೆಂಪಲ್ನ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಇದು ಕೂಡ. ಅಲ್ಲಿರೋ ಒಂದು ನೀವು ಟೆಂಪಲ್ಗಳನ್ನ ನೋಡಿದ್ರೆ ಸೊ ಆಲ್ಮೋಸ್ಟ್ ಅದು ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಸೊ ಟೆಂಪಲ್ ಮುಗಿಸ್ಕೊಂಡು ನಾವು ಹೋಗಿದ್ದು ಪಡುಬಿದ್ರಿ ಬೀಚ್ಗೆ. ಇದು ಒನ್ ಆಫ್ ದ ಬ್ಲೂ ಫ್ಲ್ಯಾಗ್ ಬೀಚ್. ಸೊ ತುಂಬಾ ಕ್ಲೀನಾಗಿತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿದೆ. ಈ ಗಾರ್ಡನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇ ಬಿ ಆವಾಗ ಬೀಚ್ಗೆ ಎಂಟ್ರಿ ಕೊಡ್ತಾ ಇರಲಿಲ್ಲ ಅಂತ ಜನ ತುಂಬ ಕಮ್ಮಿ ಇದ್ದರು. ಜನನೇ ಇಲ್ಲ ಅಂತ ಹೇಳ್ಬೋದು. ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಇತ್ತು ಅಷ್ಟೇ, ನಮ್ಮನ್ನು ಬಿಟ್ಟರೆ. ನೀವು ನೋಡಬಹುದು ಬೀಚ್ ತುಂಬಾ ಕ್ಲೀನಾಗಿತ್ತು. ಆ್ಯಂಡ್ ಇಲ್ಲಿ ಒಂದು ನಮಗೆ ನವಿಲು ಕೂಡ ಸಿಕ್ತು. ಪಡುಬಿದ್ರಿ ಬೀಚೇ ಇದು, ಬಟ್ ಆ ಗಾರ್ಡನ್ಗಿನ ಒಂಚೂರು ಹಿಂದೆ ಇರುವಂತಹ ಒಂದು ಜಾಗ, ಅಲ್ಲಿ ನವಿಲುಗಳಿತ್ತು. ತುಂಬಾ ಎಂಜಾಯ್ ಮಾಡಿದೆ ನಾನು ಈ ಟ್ರಿಪ್ನ. ನನಗೂ ಒಂದು ಬ್ರೇಕ್ ಬೇಕಿತ್ತು ಆ್ಯಕ್ಚುಲಿ ಈ ಕಾರ್ಪೊರೇಟ್ ಲೈಫಿಂದ. ಆ್ಯಂಡ್ ಏನು ತುಂಬಾ ನಡೀತಾ ಇತ್ತು. ಸೊ ನನಗೂ ಒಂಚೂರು ಬ್ರೇಕ್ ಬೇಕಿತ್ತು. ಸ್ವಲ್ಪ ಪೀಸ್ಫುಲ್ಲಾಗಿ ಎಲ್ಲಾದರೂ ಹೋಗೋಣ ಅನ್ನಿಸ್ತಿತ್ತು. ಸೊ ಹಾಗಾಗಿ ಹೋಗಿದ್ವಿ. ಆ್ಯಂಡ್ ಹೋದಾಗ ಈ ಥರ ಎಕ್ಸ್ಪೀರಿಯನ್ಸ್ ಆದಾಗ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಪಡುಬಿದ್ರಿ ಬೀಚಲ್ಲಿ ಹಾಕಿರುವಂತಹ ಒಂದು ಇನ್ಫಾರ್ಮೇಷನ್ ಬೋರ್ಡ್. ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೋಬಹುದು. ನಾವು ಉಡುಪಿಯಿಂದ ಎಲ್ಲೆಲ್ಲಿಗೆ ನಾವು ಹೋಗಬಹುದು, ಯಾವುದು ಹತ್ತಿರ, ಎಷ್ಟು ಕಿಲೋಮೀಟರ್ ಇದೆ, ಏನೇನಿದೆ ಟೂರಿಸ್ಟ್ ಪ್ಲೇಸ್ ಅಂತ ಒಂದು ಬೋರ್ಡ್ ಇತ್ತು. ಸೊ ಇದು ಪಡುಬಿದ್ರಿ ಬೀಚ್. ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ ಸೀಸನಲ್ಲಿ ಅಥವಾ ಬೀಚ್ಗೆ ಅಲೋ ಮಾಡಿದಾಗ ಇಲ್ಲಿ ಜನ ಎಷ್ಟಿರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಇದನ್ನು ನಾನು ಫಸ್ಟ್ ಟೈಮೇ ವಿಸಿಟ್ ಮಾಡಿದ್ದು. ಸೊ ಬಟ್ ನಮಗೆ ತುಂಬಾ ಇಷ್ಟ ಆಯಿತು ಈ ಬೀಚ್. ಸೊ ನೋಡ್ಬೋದು ನೀವು. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಉಳ್ಳಾಳಲ್ಲಿರೋ ಒಂದು ಶಿವ ಟೆಂಪಲ್ಗೆ. ಇದು ಮಂಗಳೂರಿಂದ ಒಂದು 15 ಕಿಲೋಮೀಟರ್ಸ್ ಇರಬಹುದೇನೋ ಅಪ್ರಾಕ್ಸಿಮೇಟ್ಲಿ. ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಕಿಲೋಮೀಟರ್. ಬಟ್ ಈ ಟೆಂಪಲ್ ತುಂಬಾ ಚೆನ್ನಾಗಿದೆ. ಬೀಚ್ಗೆ ಬೀಚ್ ಸೈಡೇ ಇದೆ ಈ ಟೆಂಪಲ್. ಸೊ ಇದು ನೋಡ್ಬೋದು. ಇದು ಎಂಟ್ರೆನ್ಸಲ್ಲಿರುವಂತಹ ಟೆಂಪಲ್. ಮೇಲೆ ಹೋದರೆ ಇದು ಸ್ಟೆಪ್ಸ್, ಟೆಂಪಲ್ಗೆ ಎಂಟರ್ ಆಗುವಂತಹ ಸ್ಟೆಪ್ಸ್ ಇದು. ಆ್ಯಂಡ್ ನೀವು ಮಂಗಳೂರಿಗೆ ಹೋದರೆ ಪ್ಲೀಸ್ ಡೋಂಟ್ ಮಿಸ್ ದಿಸ್ ಪ್ಲೇಸ್. ತುಂಬಾ ಚೆನ್ನಾಗಿದೆ. ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಶಿವ ಟೆಂಪಲ್, ಇದು ಸೋಮನಾಥ ಟೆಂಪಲ್, ಶಿವಲಿಂಗನೇ ಇರೋದು ಒಳಗಡೆ. ಇದು ಬೀಚ್, ಇದು ಟೆಂಪಲ್ಗೆ ಅಟ್ಯಾಚೇ ಇದೆ. ಸೊ ನೀವು ನೋಡ್ಬೋದು ಆ ಸ್ಟೆಪ್ಸ್ ಮೂಲಕ ನೀವು ಬೀಚ್ಗೆ ಎಂಟರ್ ಆಗಬಹುದು. ಬಟ್ ನೀವು ಇಲ್ಲಿ ವೆಹಿಕಲ್ ತೊಗೊಂಡು ಹೋಗೋಕ್ಕಾಗಲ್ಲ. ವೆಹಿಕಲ್ಗೆ ಇನ್ನೊಂದು ಸೆಪ್ರೇಟ್ ಎಂಟ್ರಿ ಇದೆ. ಸೊ ಇದು ನೀವು ಸ್ಟೆಪ್ಸಿಂದ ಇಳ್ಕೊಂಡೋಗಿ ಮತ್ತೆ ವಾಪಸ್ ಅದೇ ಸ್ಟೆಪ್ಸಿಂದ ಬರಬೇಕು. ನೀವು ವೆಹಿಕಲ್ನ ನೀವು ಟೆಂಪಲ್ ಎದುರುಗಡೆ ಪಾರ್ಕ್ ಮಾಡಿದ್ರೆ. ಸೊ ಇದು ಉಳ್ಳಾಳ ಬೀಚ್, ಆ ಟೆಂಪಲ್ಗೆ ಅಂಟ್ಕೊಂಡಿರುವಂತಹ ಬೀಚ್. ನಾವು ವೆಹಿಕಲ್ ತೊಗೊಂಡು ಹೋಗಿದ್ರಿಂದ ನಾವು ಆ ಸ್ಟೆಪ್ಸಿಂದ ಇಳ್ಕೊಂಡು ಹೋಗಲಿಲ್ಲ. ಸೈಡಿಂದ ಏನು ದಾರಿ ಇದೆ, ಇನ್ನೊಂದು ದಾರಿ, ಅಲ್ಲಿ ಕೇಳಿಕೊಂಡು ಅಲ್ಲಿ ಹೋಗಿ ಅಲ್ಲಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಕೂಡ ಸಿಗುತ್ತೆ. ಸೊ ನೀವು ನೀಟಾಗಿ ನಿಮ್ಮ ಕಾರ್ ಅಥವಾ ಬೈಕ್ ಏನೇ ತೊಗೊಂಡು ಹೋದ್ರೂ ನೀಟಾಗಿ ಪಾರ್ಕ್ ಮಾಡಬಹುದು.
ಸೊ ಇದು ಕೂಡ ಒಂದು ಬೀಚ್, ಇದು ಕ್ಲೀನಾಗೇ ಇತ್ತು. ಮಂಗಳೂರಲ್ಲಿರೋ ಆಲ್ಮೋಸ್ಟ್ ಆಲ್ ಬೀಚಸ್ ತುಂಬ ಕ್ಲೀನಾಗೇ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇಷ್ಟ ಆಯಿತು ಬೀಚ್ ನೋಡ್ತಾ ಕೂತ್ಕೊಂಡ್ರೆ. ಏನೋ ಹೇಳ್ತಾರಲ್ಲ, ನೀವು ಒಂದು ನಿಮಗೆ ಇಷ್ಟ ಆಗೋ ಪ್ಲೇಸಲ್ಲಿ ನೀವು ಕೂತ್ಕೊಂಡಾಗ ನಿಮಗೆ ಆ ಕಾಮ್ನೆಸ್, ನಿಮ್ಮ ಲೈಫಲ್ಲಿರೋ ಟೆನ್ಷನ್ ಎಲ್ಲ ದೂರ ಆದಂಗೆ ಫೀಲ್ ಆಗುತ್ತೆ. ಸೊ ಇದು ಅಗೇನ್ ಇದು ಕದ್ರಿ ಟೆಂಪಲ್. ನಾವು ನೆಕ್ಸ್ಟ್ ಡೇ ಹೋಗಿದ್ದು ಕದ್ರಿ ಟೆಂಪಲ್ ಮಂಗಳೂರಿಂದ ಹೊರಡೋಗಿನ ಮುಂಚೆ. ಸೊ ಆ್ಯಸ್ ಯೂಶ್ವಲ್ ನನಗೆ ಮಂಗಳೂರು ತುಂಬಾ ಇಷ್ಟ ಆ್ಯಂಡ್ ಮಂಗಳೂರಲ್ಲಿರೋ ಎಲ್ಲ ಪ್ಲೇಸಸ್ಸು ಇಷ್ಟ. ಕದ್ರಿ ಟೆಂಪಲ್ಲು ಅಷ್ಟೇ, ಇದು ನಾನು 4th or 5th ಟೈಮ್ ವಿಸಿಟ್ ಮಾಡ್ತಾ ಇರೋದು. ಆ್ಯಂಡ್ ಪ್ರತಿ ಸರಿ ವಿಸಿಟ್ ಮಾಡಿದಾಗಲೂ ಏನೋ ನಾನು ಫಸ್ಟ್ ಟೈಮ್ ಬಂದಿದ್ದೀನೇನೋ, ಇದೆಲ್ಲ ನನಗೆ ಫಸ್ಟ್ ಟೈಮ್ ಫೀಲಿಂಗ್ ಆಗ್ತಾ ಇದೆನೋ, ಫಸ್ಟ್ ಟೈಮ್ ಫೀಲ್ ಆಗ್ತಿದೆ ಅನ್ನೋ ಒಂದು ಇದಿರುತ್ತೆ. ಸೊ ಅಲ್ಲಿಂದ ನಾವು ನಮ್ಮ ಹಸ್ಬೆಂಡ್ ಫ್ರೆಂಡ್ ಮದುವೆಗೆ ಹೋಗಿದ್ವಿ. ಅಲ್ಲಿಂದ ನಾವು ಮತ್ತೆ ಬ್ಯಾಂಗ್ಳೂರು ಬರಬೇಕಾದ್ರೆ ನಾವು ಶಿರಾಡಿ ಘಾಟ್ ಥ್ರೂ ಬರಲಿಲ್ಲ, ಬಿಸ್ಲೆ ಘಾಟಿಂದ ಬಂದಿದ್ದು. ಇವಾಗ ನೀವು ನೋಡ್ತಿರೋ ಅಂಥ ವಿಡಿಯೋ ಬಿಸ್ಲೆ ಘಾಟು. ಆ್ಯಂಡ್ ನಿಮಗೆ ಒಂದು ಸರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನೀವು ಬಿಸ್ಲೆ ಘಾಟನ್ನ ನೋಡಲೇಬೇಕು. ಅದು ಮಾನ್ಸೂನ್ ಸೀಸನಲ್ಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ. ಇಷ್ಟೇ ನಾನು ವಿಡಿಯೋ ಮಾಡೋಕ್ಕಾಗಿದ್ದು. ಥ್ಯಾಂಕ್ ಯು ಸೋ ಮಚ್.